ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬಾಣಂತಿ ಸ್ಪೆಷಲ್ ಫುಡ್ ಎಪಿಸೋಡ್ 2 ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನಿವಾಗ ಬಾಣಂತಿಗೆ ಬೇಕಾಗಿರುವಂತಹ ಓಮದ ಗಂಜಿನ ಯಾವ ರೀತಿ ರೆಡಿ ಮಾಡುವುದು ಅಂತ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಇದೇ ಸ್ಪೂನ್ ಅಲ್ಲಿ 2 ಸ್ಪೂನ್ ಆಗುವಷ್ಟು ಓಂ ಕಾಳನ್ನ ತಗೊಂಡಿದ್ದೀನಿ. ಹಾಗೆ ಇದನ್ನ ನಾನು ಹೋಲ್ ನೈಟ್ ನೆನ್ಸಿಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ಇದನ್ನ ನಾವು 2 to 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಇದನ್ನ ನಾವು ಯಾಕೆ ವಾಶ್ ಮಾಡ್ಬೇಕಂತ ಹೇಳಿದ್ರೆ, ಇವಾಗ ಮೆಂತ್ಯ ಎಲ್ಲ ನೆನ್ಸಿಟ್ಟಿದ್ರೆ ಅದೇ ನೀರಿನಿಂದ ಮೆಂತ್ಯ ಗಂಜಿ ಮಾಡ್ತೀವಿ. ಬಟ್ ಈ ಓಂ ಕಾಳು ಹಾಗೆ ಸಾಸಿವೆಯಲ್ಲಿ ಆಸಿಡ್ ಅಂಶ ಇರೋದ್ರಿಂದ ನಾವು ಇದನ್ನ ಚೆನ್ನಾಗಿ ವಾಶ್ ಮಾಡ್ಬಿಟ್ಟೆ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ನಾನಿವಾಗ ಇದನ್ನ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಆಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ತೀನಿ. ನೋಡಿ, ಈ ರೀತಿ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ. ನಾನಿಲ್ಲಿ 1 ಕಡಿ ಆಗೋಷ್ಟು ಕಾಯಿ ತುರಿ ತಗೊಂಡಿದ್ದೀನಿ, ಬಟ್ ಸ್ವಲ್ಪ ಮಾತ್ರ ಆಡ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಖಾಲಿ ಓಂಕಾಳು ಹಾಕಿದ್ರೆ ರುಬ್ಲಿಕ್ ಆಗಲ್ಲ ಅಲ್ವಾ, ಸೊ ಹಾಗಾಗಿ ನಾನು ಸ್ವಲ್ಪ ಕಾಯಿನ ಆಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಯಲ್ಲಿ ಸ್ವಲ್ಪ ವಾಟರ್ನ ಹಾಕೊಳ್ಳೋಣ, ಜಾಸ್ತಿ ಬೇಡ, ಸ್ವಲ್ಪ ವಾಟರ್ನ ಹಾಕೊಳ್ಳೋಣ. ನೆಕ್ಸ್ಟ್ ನಾವಿವಾಗ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಈ ರೀತಿ ನುಣ್ಣಗೆ ರುಬ್ಕೊಂಡ ನಂತರ ಇದರಿಂದ ನಾವಿವಾಗ ಹಾಲು ತೆಗಿಬೇಕು. ಇಲ್ಲಿ ನಾವು ರುಬ್ಲಿಕ್ ಆಗಲ್ಲ ಅಂತ ಹೇಳಿ ಸ್ವಲ್ಪ ತೆಂಗಿನಕಾಯಿ ಯೂಸ್ ಮಾಡ್ಕೊಳ್ತೀವಿ. ಬಟ್ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾವು ಕುಕ್ಕರ್ ಅಲ್ಲಿ ಬೇಯಿಸುವಾಗ ಎಲ್ಲನೂ ಸಹ ಮೇಲ್ಗಡೆ ಬಂದು ನಿಲ್ಲುತ್ತೆ. ನೆಕ್ಸ್ಟ್ ನಾವಿವಾಗ ಇದನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಹಾಲು ತೆಗಿಯೋಣ. ಫ್ರೆಂಡ್ಸ್, ನೀವೇನಾದ್ರೂ ಈ ಬಾಣಂತನ ಟೈಮಲ್ಲಿ ಓಮದ್ ಗಂಜಿ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಬೆನಿಫಿಟ್ಸ್ ಇದೆ ಇದರಿಂದ ನಮ್ಗೆ. ಈ ಓಮದ್ ಗಂಜಿ ತಿನ್ನೋದ್ರಿಂದ ನಮ್ಗೆ ಬ್ರೀಸ್ಟ್ ಮಿಲ್ಕ್ ಸಹ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ಅದ್ರ ಜೊತೆಯಲ್ಲಿ ನಮ್ಗೆ ಕೋಲ್ಡ್ ಆಗಲ್ಲ. ಇವಾಗ ಬಾಣಂತನ ಟೈಮಲ್ಲಿ ಕೋಲ್ಡ್ ಆದ್ರೆ ಮಕ್ಕಳಿಗೂ ಸಹ ಶೀತ ಆಗುತ್ತೆ. ಸೊ ಹಾಗಾಗಿ ಈ ಓಮದ್ ಗಂಜಿ ತಿನ್ನೋದ್ರಿಂದ ನಮ್ಗೆ ಕೋಲ್ಡ್ ಆಗುದಿಲ್ಲ. ಹಾಗೆ ಇನ್ನು ಇದರಿಂದ ನಮ್ಗೆ ಬೆನ್ನು ನೋವು ಸಹ ಬರುವುದಿಲ್ಲ. ಬೆನ್ನು ನೋವಿಗೆ ಸಹ ತುಂಬಾನೇ ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು ಈ ಓಮದ್ ಗಂಜಿ. ನೋಡಿ, ಈ ರೀತಿ ಇದನ್ನ ಹಾಲು ತೆಗೆದ ನಂತರ ಮತ್ತೆ ಪುನಃ ರುಬ್ಕೊಳ್ಳೋಣ. ಸ್ವಲ್ಪ ವಾಟರ್ನ ಹಾಕೊಂಡು ರುಬ್ಕೊಳ್ಳೋಣ. ಯಾಕಂದ್ರೆ ಮತ್ತೆ ಅದರಲ್ಲಿ ಓಂಕಾಳು ಅಂಶ ಇದ್ರೆ ನಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಮತ್ತೆ ರುಬ್ಕೊಂಡು ಅಗೈನ್ ನಾವು ಇದರಿಂದ ಹಾಲು ತೆಗಿಯೋಣ. ಇನ್ನು ಫ್ರೆಂಡ್ಸ್, ನಾವೇನಾದ್ರೂ ಈ ಬಾಣಂತನ ಟೈಮಲ್ಲಿ ಯಾವುದೇ ರೀತಿ ಗಂಜಿ ಮಾಡ್ಕೊಂಡು ತಿನ್ನೋದಿದ್ರು 45 ಡೇಸ್ ಆದ ನಂತರನೇ ಮಾಡ್ಕೊಂಡು ತಿನ್ಬೇಕು. ಹಾಗೆ ಬಾಣಂತಿಯರು ಯಾವುದೇ ರೀತಿ ಗಂಜಿ ತಿನ್ನೋದಿದ್ರು ಅರ್ಲಿ ಮಾರ್ನಿಂಗ್ ಎದ್ಕೊಂಡು, ಅಂದ್ರೆ 4 o'clock ಅಥವಾ 5 o'clock ಒಳಗಡೆನೆ ಖಾಲಿ ಹೊಟ್ಟೆಲ್ ತಿನ್ಬೇಕು. ಖಾಲಿ ಹೊಟ್ಟೆಲ್ ತಿನ್ನೋದ್ರಿಂದ ನಮ್ಗೆ ಮೆಡಿಸಿನ್ ಪವರ್ ಜಾಸ್ತಿ ಸಿಗುತ್ತೆ. ಹಾಗಾಗಿ ನಾವು 5 ಗಂಟೆ ಒಳಗಡೆನೆ ಎದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ತಿನ್ಕೊಂಡು ಮತ್ತೆ 1 hour ಮಲ್ಕೊಳ್ಬೇಕು. ನೆಕ್ಸ್ಟ್ ನೀವು ಮಾರ್ನಿಂಗ್ ಎದ್ಬಿಟ್ಟು ಬ್ರಷ್ ಮಾಡ್ಕೊಂಡು ಮತ್ತೆ ಟಿಫಿನ್ ಮಾಡ್ಬೋದು. ನೋಡಿ, ಇವಾಗ ನಾನಿಲ್ಲಿ ಚೆನ್ನಾಗಿ ರುಬ್ಕೊಂಡು ಹಾಲು ತಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಇವಾಗ ಮನೆಯಲ್ಲಿ ದೋಸೆ ಮಾಡ್ತಾರಲ್ವಾ, ಸೊ ಅದೇ ಅಕ್ಕಿನ 1.5 ಹಿಡಿ ಆಗುವಷ್ಟು, ನೋಡಿ ಈ ರೀತಿ 1 ಮುಷ್ಟಿ, ಹಾಗೆ ಮತ್ತೆ ಒಂದು ಅರ್ಧ ಮುಷ್ಟಿ ಹಾಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ ಹಾಕಿದ್ರೆ ಸಾಕಾಗುತ್ತೆ. 1.5 ಹಿಡಿ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಬೇಕು ನಾವು ಇವಾಗ ವಾಟರ್ ಅಲ್ಲಿ. ಹಾಗೆ ನೆಕ್ಸ್ಟ್ ನಾನು ಇವಾಗ ಇದನ್ನು ಸಹ ಕುಕ್ಕರ್ಗೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾವು ಒಂದು ಅರ್ಧ ಗ್ಲಾಸ್ ವಾಟರ್ನ ಆಡ್ ಮಾಡ್ಕೊಳ್ಳೋಣ. ನೀವೇನಾದ್ರೂ ಸಣ್ಣ ಗ್ಲಾಸ್ ಆಗಿದ್ರೆ ಅದರಲ್ಲಿ 1 ಗ್ಲಾಸ್ ವಾಟರ್ ಹಾಕೊಳ್ಳಿ. ಗ್ಲಾಸ್ ಏನಾದ್ರೂ ದೊಡ್ಡದಾಗಿದ್ರೆ ಅರ್ಧ ಗ್ಲಾಸ್ ವಾಟರ್ ಹಾಕಿದ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ನಾವಿವಾಗ ಒಂದು 4 ವಿಜಿಲ್ ಹಾಕೊಳ್ಬೇಕು. ಹಾಗೆ ನಾನು ಆವಾಗ 1 ಕಡಿ ಕಾಯಿ ತುರಿ ತಗೊಂಡಿದ್ನಲ್ವಾ, ಸೊ ಅದರಲ್ಲಿ ಉಳಿದಿರೋ ಕಾಯಿಯಿಂದ ಇವಾಗ ರುಬ್ಬಿಟ್ಟು ಕಾಯಿ ಹಾಲು ತಗೊಳ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇದೇ ಮೆಜರ್ಮೆಂಟ್ ತಗೊಂಡ್ರೆ ಕರೆಕ್ಟ್ 1 ಬಟ್ಟಲ್ ಗಂಜಿ ರೆಡಿ ಆಗುತ್ತೆ ಇದರಿಂದ. ಅಂದ್ರೆ ಒಬ್ರು ಬಾಣಂತಿಗೆ ಕರೆಕ್ಟ್ ಆಗುತ್ತೆ.
ನೋಡಿ ಇವಾಗ 4 ವಿಜಿಲ್ ಆಗಿದೆ. ಓಪನ್ ಮಾಡಿ ನೋಡೋಣ. ನೋಡಿ ಓಮದ ಅಂಶ ಎಲ್ಲ ಮೇಲ್ಗಡೆ ಬಂದಿದೆ ನೋಡಿ. ನಾವು ಕಾಯಿ ಯೂಸ್ ಮಾಡಿದೆ ಅಲ್ವಾ, ಸೊ ಹಾಗಾಗಿ ಓಮದ ಅಂಶ ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ಇದೆಲ್ಲವನ್ನು ಈ ರೀತಿ ಹಾಕೊಳ್ಳೋಣ, ಕೈಯಲ್ಲೇ ಈ ರೀತಿ ಹಾಕೊಳ್ಳೋಣ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಬೆಲ್ಲ ಹಾಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಬೆಲ್ಲ ಹಾಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡಿ ಹಾಕೊಳ್ಳಿ. ನೆಕ್ಸ್ಟ್ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಕರ್ಗಿ ನೀರಾಗಬೇಕು. ಆವಾಗ ಅನ್ನಕ್ಕೆ ಚೆನ್ನಾಗಿ ಹಿಡಿಯುತ್ತೆ, ಮತ್ತೆ ಗಂಜಿ ಕೂಡ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಇದಕ್ಕೆ ನಾನಿವಾಗ ತೆಗೆದಿಟ್ಕೊಂಡಿರುವಂತಹ ಕಾಯಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ ಅರ್ಧ ಗ್ಲಾಸ್ ಅಷ್ಟು ಕಾಯಲಾಗಿದೆ, ಸೊ ಅದಷ್ಟನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರ್ಸ್ಬೇಕು. ಇವಾಗ ಒಂದು 2 ಸಲ ಕುದಿ ಬರ್ಸ್ಕೊಂಡ್ರೆ ಸಾಕಾಗುತ್ತೆ, ಗಂಜಿ ರೆಡಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಈ ಓಮದ ಗಂಜಿ ತಿನ್ಲಿಕ್ಕೂ ಸಹ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ನನಗೆ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಇವಾಗ ಗಂಜಿ ರೆಡಿ ಆಗಿದೆ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ನಾನು ಇವಾಗ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ನೋಡಿ ಕರೆಕ್ಟ್ 1 ಬಟ್ಲಾಗುವಷ್ಟು ಗಂಜಿ ರೆಡಿ ಆಗಿದೆ ನೋಡಿ. ನೀವಿಲ್ಲಿ ಒಬ್ರು ಬಾಣಂತಿಗೆ ಕರೆಕ್ಟ್ ಇಷ್ಟೇ ಮೆಜರ್ಮೆಂಟ್ ತಗೊಂಡ್ರೆ ಕರೆಕ್ಟ್ 1 ಬಟ್ಲು ಗಂಜಿ ರೆಡಿ ಆಗುತ್ತೆ ನೋಡಿ. ನಾವು ಯಾವುದೇ ರೀತಿ ಗಂಜಿ ತಿನ್ನುವಾಗ ಬಿಸಿ ಬಿಸಿ ತಿನ್ಬೇಕು. ಹಾಗೆ ಇದನ್ನ ತಿನ್ನುವಾಗ ಮೇಲ್ಗಡೆ ಒಂದು 2 ಸ್ಪೂನ್ ತುಪ್ಪ ಹಾಕೊಂಡು ತಿನ್ಬೇಕು. ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ಓಮದ ಗಂಜಿ ಯಾವ ರೀತಿ ಮಾಡುದು ಅಂತ ಹೇಳಿ. ಹಾಗಿದ್ರೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ಬ್ಯೂಟಿಫುಲ್ ಆದ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.